ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಿಲ್ಲಾ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಶ್ರೀ ಸುಹೇಲ್ ಖಾನ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ಶಿಬಿರ ಹಾಗೂ ವಯಸ್ಸಾದ ತಾಯಂದಿರಿಗೆ ಸ್ವೆಟರ್ ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬದ ಆಚರಣೆ ಮಾಡಲಾಯಿತು. ಬಂದ ನೋಡಮ್ಮ ನಮ್ಮ ಕಂಬ ಈ ಕದಂಬ ಬಂದ ನೋಡಮ್ಮ. ಬಂದ ನೋಡಮ್ಮ ನಮ್ಮ ಕಂಬ ಈ ಕದಂಬ ಬಂದ ನೋಡಮ್ಮ. ಎದ್ದು ನಿಂತರೆ ಇವ ಗೆದ್ದು ಬಿಡುವನು, ನುಗ್ಗಿ ಬಂದರೆ ಊರೇ ಬಗ್ಗಿ ಬಡಿವನು. ಕಂಬ ಕದಂಬ ಇವನೆಂದು ಒಂದೇ, ಕೈ ಇಟ್ಟರೆ ಕರುನಾಡೆ ಇವನೆನ್ನ ಹಿಂದೆ. ಕಂಬ ಕದಂಬ ಇವನೆಂದು ಒಂದೇ, ಕೈ ಇಟ್ಟರೆ ಕರುನಾಡೆ ಇವನೆನ್ನ ಹಿಂದೆ. ಬಂದ ನೋಡಮ್ಮ ನಮ್ಮ ಕಂಬ ಈ ಕದಂಬ ಬಂದ ನೋಡಮ್ಮ. ಒಬ್ಬನೇ ಈ ಸಿಂಹ ಅಂತ ಬರೆದೇ ಬಿಟ್ಟ ಆ ಬ್ರಹ್ಮ. 1 ಕೋಟಿಗೆ ಒಂದೇ ಈ ಜನ್ಮ, ನೋಡು ದುಷ್ಟರ ವಂಶದ ನಿರ್ನಾಮ. ಕೋಟೆ ಕಟ್ಟಿ ತೊಡೆ ತಟ್ಟಿ ಯಾರೇ ಬರಲಿ ಎಲ್ಲೇ, ಮೂಟೆ ಕಟ್ಟಿ ಮೂರ ಬಟ್ಟೆ ಆಗೋಗ್ತಾರೆ ಅಲ್ಲೇ. ಕೋಟೆ ಕಟ್ಟಿ ತೊಡೆ ತಟ್ಟಿ ಯಾರೇ ಬರಲಿ ಎಲ್ಲೇ, ಮೂಟೆ ಕಟ್ಟಿ ಮೂರ ಬಟ್ಟೆ ಆಗೋಗ್ತಾರೆ ಅಲ್ಲೇ. ಕಣ್ಣುಗಳು ಎಂದಿಗೂ ತನ್ನ ಕಣ್ಣು ನೋಡದು, ಇಟ್ಟ ಗುರಿಯನ್ನು ಪ್ರಾಣ ಕೊಟ್ಟರು ತಪ್ಪದು. ಕಂಬ ಕದಂಬ ಇವನೆಂದು ಒಂದೇ. ಸರ್, ಮೊದಲನೇದಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹಾಗೂ ನನ್ನ ಈ ಹುಟ್ಟುಹಬ್ಬ ಒಂದು ರೀಸನ್ ಸರ್. ಇದು ನಾನು ಜನರ ಮಧ್ಯ ಬರೋಕ್ಕೆ, ನಾನು ಜನರ ಮಧ್ಯ ಏನೋ ಒಂದು ಸೇವೆ ಮಾಡೋಕ್ಕೆ ಇದು ಒಂದು ಒಳ್ಳೆಯ ಒಂದು ಸಂದರ್ಭ, ಒಂದು ಅವಕಾಶ ಅಂತ ನಾನು ಬರ್ಡೇ ಸೆಲೆಬ್ರೇಷನ್ ಮಾಡ್ತೀನಿ. ನೋಡಿ, ನಾವು ಹುಟ್ಟಿದ್ದು ಸಿಂಪಲ್ ಆಗಿರಬೇಕು, ಎಕ್ಸಿಟ್ ಮಾತ್ರ ಚರಿತ್ರ ಆಗಿರಬೇಕು ಅನ್ನೋದು ನನ್ನ ಒಂದು ಆಲೋಚನೆ. ಅದರಿಂದ ನಾನು ಈ ಒಂದು ಸೇವೆ ಮಾಡ್ತೀನಿ. ಈ ನನ್ನ ಏರಿಯಾ ಇದು, ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ನಾನು ಇಲ್ಲಿ ಆಟ ಆಡಿ ಬೆಳೆದಿರೋದು. ಇದೇ ಥರ ನಾನು ಎಲ್ಲೋ ಆಚೆ ಕಡೆ ಮಾಡ್ತಾಯಿದ್ದೆ ಒಂದು ಕಾರ್ಯಕ್ರಮಗಳು. ಆಮೇಲೆ ನನ್ನ ಹಿರಿಯರಾದಂಥ ನನ್ನ ಗುರುಗಳಾದಂಥ ನಾನು ಅನ್ಸರಣ, ಆಮೇಲೆ ನಯಾಜಣ್ಣ ಅವರು, ನೀನು ಪರ್ಟಿಕ್ಯುಲರ್ ಆಗಿ ಬೇರೆ ಬೇರೆ ಕಡೆ ಮಾಡ್ತೀಯಾ, ನೀನು ಆಟ ಆಡಿದ್ದು ಬೆಳೆದಿದ್ದು ನಿಮ್ಮ ಏರಿಯಾದಲ್ಲಿ ಏನು ಮಾಡ್ತಾಯಿಲ್ಲ, ನೀನು ಏರಿಯಾದಲ್ಲಿ ಮಾಡು, ಒಳ್ಳೆ ಕಾರ್ಯಕ್ರಮನ ಏರಿಯಾದಲ್ಲಿ ಒಂದು ಲೀಡ್ರ್ ಆಗೋ ಬೆಳ್ಳಿ ಅಂತ ನನಗೆ ಒಂದು ಬುದ್ಧಿವಾದ ಹೇಳಿದ್ರು. ಅದರಿಂದ ನಾನು ಹೋದ ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಇರೋದು ಇದು ನಮ್ಮ ಏರಿಯಾ ಅಲ್ಲ, ನಮ್ಮ ಮನೆ. ಇದು ನಮ್ಮ ಮನೆಗೆ ಏನೇ ಸಮಸ್ಯೆ ಬಂದ್ರೂ ನಿಮ್ಮ ಮಗ ನಾನು ಇದ್ದೀನಿ ಅಂತ ನಾನು ಇಲ್ಲಿ ತೋರಿಸ್ಕೊಳ್ಳೋಕೆ ಬಂದಿದ್ದೀನಿ. ನಿಮ್ಮ ಒಂದು ಖುಷಿಯಲ್ಲೋ ನಿಮ್ಮ ದುಃಖದಲ್ಲೋ ನಾನು ಒಬ್ಬ ನಿಮ್ಮ ಮನೆಯವನು. ಏನೇ ಇದ್ರೂ ನನಗೆ ತಿಳಿಸಿ. ನಿಮ್ಮನ್ನ ಏನೋ ಮೆಡಿಷನ್ಸ್ ಬೇಕಾ ನನ್ನ ಹತ್ರ ನನಗೆ ತಿಳಿಸಿ, ನಾನು ಈಸ್ಕೊಡ್ತೀನಿ. ನಿಮ್ಮ ಒಂದು ಮಗ ಥರ ನನಗೆ ಟ್ರೀಟ್ ಮಾಡಿ, ನಿಮ್ಮ ಅಣ್ಣನ ಥರ ತಮ್ಮನ ಥರ ಟ್ರೀಟ್ ಮಾಡಿ. ನಿಮ್ಮ ಎಲ್ಲರ ಸಹಕಾರನೂ ನನ್ನ ಮೇಲೆ ಇರಬೇಕು. ನಿಮ್ಮ ಆಶೀರ್ವಾದದೊಂದಿಗೆ ನಾನು ಬೆಳಿಬೇಕು ಅಂತ ಒಂದು ಭಾವಿಸ್ತಾ ಇದ್ದೀನಿ. ಇದೇ ಥರ ನಮ್ಮ ನಯಾಜಣ್ಣ ಒಂದು ಮಾತು ಹೇಳಿದ್ರು, ಮುಂದಿನ ದಿನಗಳಲ್ಲಿ ಕಾರ್ಪೊರೇಟರ್ ಮಾಡ್ತೀನಿ ಅಂತ. ನಾನು ಒಂದು ಒಳ್ಳೆ ವ್ಯಕ್ತಿ ಆದರೆ ಸಾಕು, ಒಳ್ಳೆ ಒಂದು ಲೀಡರ್ ಆದರೆ ಸಾಕು. ಅವರು ಹೇಳಿರೋದು ದೊಡ್ಡ ಗುಣ ಅದು.
ನಾನು ಯೋಚನೆ ಮಾಡಿಲ್ಲ ಅಂಥ ಒಂದು ಪ್ರೀತಿ ವಿಶ್ವಾಸ ತೋರಿಸ್ತಾರೆ ನನ್ನ ಮೇಲೆ. ಇದೇ ಪ್ರೀತಿ ವಿಶ್ವಾಸ ನಾನು ನಿಮ್ಮೆಲ್ಲರ ಹತ್ರನೂ ಭಾವಿಸ್ತಾ ಇದ್ದೀನಿ. ದಯವಿಟ್ಟು ನಾನು ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಶೆಟ್ರ್ ಕೊಡ್ತಾ ಇದ್ದೀನಿ ನೋಡಿ. ಚಳಿ ಹೆಂಗಂದರೆ ಎಲ್ಲರಿಗೂ ಗೊತ್ತು. ಚಳಿ ಬಗ್ಗೆ ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ. ಹೋದ ಸಲ ನಾನು ಸೀರೆ ಕೊಟ್ಟಿದ್ದೆ, ಈ ಸಲ ಏನಕ್ಕೆ ಶೆಟ್ರ್ ಕೊಡ್ತಾ ಇದ್ದೀನ, ಭಯಂಕರ ಒಂದು ಚಳಿ ಐತೆ, ವಾತಾವರಣ ಚಳಿ ಐತೆ. ವಯಸ್ಸಾಗಿರೋರು ನಮ್ಮ ಏರಿಯಾದಲ್ಲಿ ತುಂಬ ಜನ ಇದ್ದಾರೆ. ಅದಕ್ಕೋಸ್ಕರ ನಾನು ಏನೋ ಒಂದು ನಮ್ಮ ತಾಯಿಗೆ ನೆನಪೋಸ್ಕರ ಇದು ಒಂದು ಸೇವೆ ಮಾಡಿದ್ರೆ ನಮ್ಮ ತಾಯಿಗೆ ಒಂದು ಒಳ್ಳೇದಾಗತ್ತೆ. ಈ ಒಂದು ನಮ್ಮ ತಾಯಿಗೋಸ್ಕರ ಮಾಡ್ತಾಯಿದ್ದೀನಿ, ನಮ್ಮ ತಾಯಿಗೆ ಒಳ್ಳೇದಾಗಲಿ ಅಂತ. ನನ್ನ ತಾಯಿ ಇಲ್ಲ, ನಮ್ಮೆಲ್ಲರ ಒಂದೊಂದು ಮಗದಲ್ಲೂ ನನ್ನ ತಾಯಿನ ನೋಡೋಕ್ಕೆ ಇಷ್ಟಪಡೋಕ್ಕೋಸ್ಕರ ನಾನು ಇದನ್ನು ಕಾರ್ಯಕ್ರಮಗಳು ಮಾಡ್ತಾಯಿರ್ತೀನಿ ಸರ್. ಇದೆಲ್ಲ ಏನೈತೆ ಈ ಪ್ರಾಫಿಟ್ ಎಲ್ಲ ನಮ್ಮ ತಾಯಿಗೆ ಸೇರಲಿ ಸರ್. ಒಂದು ಒಳ್ಳೆ ಮನುಷ್ಯನಿಗೆ ಏನಿರುತ್ತೆ ಗೊತ್ತಾ, ಒಂದು ರೀಸನ್ ಬೇಕು ಒಳ್ಳೆ ಕೆಲಸ ಮಾಡೋಕ್ಕೆ. ಬರ್ಡೇ ಇರಲಿ, ಫಂಕ್ಷನ್ ಇರಲಿ, ಅದಿರಲಿ ಇದಿರಲಿ, ಮನಸ್ಸು ಒಳ್ಳೇದಿತ್ತು ಅಂದರೆ ಯಾವ ಕಾರ್ಯಕ್ರಮ ಏನು ಬಡವ್ರಿಗೆ ಒಳ್ಳೇದಾಗಬೇಕು. ಆ ಮನಸ್ಸು ನಮ್ಮ ಸುಹೇಲ್ ಬ್ರದರ್ ಅವರ ಮನಸ್ಸಲ್ಲಿದೆ, ಅದು ನಮಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಾನು ಏನು ಹೇಳ್ತೀನಿ, ಅವ್ರ ಹುಟ್ಟುಹಬ್ಬ ದಿವಸದಲ್ಲಿ ಅವ್ರಿಗೆ ಒಳ್ಳೆ ಸಹಕಾರ ಆಗಲಿ, ಒಳ್ಳೆ ಕೌನ್ಸಿಲರ್ ಆಗಬೇಕು ಲಕ್ಷಣ ಇದೆ. ದೇವರು ಒಳ್ಳೇದು ಮಾಡಬೇಕು ಅಂತ ನಾನು ಹೇಳ್ತೀನಿ. ಮತ್ತು ನಮ್ಮ ದೊಡ್ಡವರು ನೋಡಿ, ಯಾವತ್ತೂ ಅಷ್ಟೇ ದೊಡ್ಡವರು ಹೇಳ್ಬಿಟ್ರು, ಯಾರಿಗೋ ಸೆಲೆಕ್ಟ್ ಮಾಡಿಬಿಟ್ರು ಅಂದ್ಕೊಳ್ರಿ, ಅವ್ರದ್ದು ಒಳ್ಳೆ ಟೈಮ್ ಸ್ಟಾರ್ಟ್ ಅಂತ. ಯಾಕಂದರೆ ಒಬ್ಬ ಲೀಡ್ರಿಗೆ ಪರಿಚಯ ಆಗೋದೇ ದೊಡ್ಡವ್ರ ಕಣ್ಣಲ್ಲಿ, ದೂರದಿಂದ ನೋಡ್ತಾರೆ ಏನು ಮಾಡ್ತಾವನೆ ಏನಿಲ್ಲ ಅಂತ. ಆ ಒಳ್ಳೆ ಗುಣಗಳು ದೊಡ್ಡವ್ರ ಕಾಣಿದೆ. ದೊಡ್ಡವರು ಅವ್ರಿಗೆ ಸಹಕಾರ ಕೊಟ್ಟಿದ್ದಾರೆ. ಅದೇ ಸಹಕಾರ ದೊಡ್ಡವ್ರದ್ದು ಇರುತ್ತೆ, ನಮ್ಮದು ಇರುತ್ತೆ. ಆ ಪ್ರೀತಿ ವಿಶ್ವಾಸ ಸಾಯೋವರೆಗೂ ಇರುತ್ತೆ. ನಮ್ಮ ಸಹೋದರ ಸುಹೇಲ್ ಅವರು ಏನಾದರೂ ಒಳ್ಳೆ ಕೆಲಸ ಮಾಡಲಿ, ಆ ಬೆನ್ನಿಂದೆ ನಾನು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಅವ್ರಿಗೆ ಸಹಕಾರ ಕೊಡೋಕ್ಕೆ ನಾನು ಸಿದ್ಧ ಇದ್ದೀನಿ ಸರ್. ಎಲ್ಲರಿಗೂ ಕ್ಯಾಲೆಂಡರ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹಾಗೆ ಸೋಲಣ್ಣವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ಆಯಸ್ಸು ಆರೋಗ್ಯ ಅಂತಸ್ತು ಕೊಟ್ಟು ಕಾಪಾಡಲಿ. ಮತ್ತು ಇದೇ ರೀತಿ ವರ್ಷ ನೋಡ್ತಾ ಇರೋ ಲಾಸ್ಟ್ ವರ್ಷ ನೀವು ಬಂದಿದ್ರಿ, ಹೀಗೆ ವರ್ಷ ದೇವರು ಇವರಿಗೆ ಶಕ್ತಿ ಕೊಟ್ಟಷ್ಟು ಇವರು ಒಂದು 10 ಜನಕ್ಕೆ ಶಕ್ತಿ ಕೊಡ್ತಾರೆ. ಯಾವ ಥರ ಅಂತಂದರೆ ಅವ್ರ ಕೈಲೇ ಒಂದು ಬಡವ್ರಿಗೆ ದಾನ ಮಾಡ್ಬೋದಾಗಿರ್ಬೋದು. ಆ ಥರ ಬೆಡ್ಶೀಟು, ರೊಗ್ಗು, ಕಂಬಳಿ ಈ ಥರ ಕೊಡೋದ್ರಿಂದ ಮುಖಾಂತರ ನಿಜವೂ ಒಳ್ಳೆ ಕೆಲಸ. ನಾವು ಈ ಬರ್ತಡೇನ ಎಲ್ಲರೂ ಆಚರಿಸ್ಕೊತಾರೆ, ಬಟ್ ಯಾವ ರೀತಿ ಆಚರಿಸ್ಕೊಳ್ಳೋದು ಮುಖ್ಯ ಅಲ್ವಾ. ನಮ್ಮೊಬ್ರದ್ದು ಒಂದು ಖುಷಿ ಒಂದಿನ ನೋಡಿಕೊಂಡ್ರೆ ನಮ್ಮ ಖುಷಿಲಿ 10 ಜನಕ್ಕೆ ನಾವು ಹೆಲ್ಪ್ ಮಾಡಿದ್ರೆ ಅದು 10 ಜನಕ್ಕೆ ಒಂದು ಒಳ್ಳೇದಾಗುತ್ತಲ್ವಾ. ಹಾಗಾಗಿ ಸುಹೇಲಣ್ಣ ಅವರು ಇನ್ನೂ ದೊಡ್ಡದಾಗಿ ಬೆಳಿಬೇಕು. ನಾವು ಅವ್ರ ಜೊತೆಗೆ ಯಾವಾಗಲೂ ಇದ್ದೇ ಇರ್ತೀರಿ. ನೋಡಿ, ನಮ್ಮಲ್ಲಿ ಜಾತಿ ಭೇದ ಭಾವ ಇಲ್ಲ, ಅಣ್ಣ ತಮ್ಮಂದಿರ ಥರ ಇದ್ದೀರಿ. ಅದು ಬೇರೆ ರೀತಿ ನಾವೇನು ಮಾತಾಡೋಕೆ ಹೋಗಲ್ಲ. ನಾವು ಹಿಂಗೆ ಕೊನೆ ಗಂಟೆ ಇರ್ತೀರಿ. ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ಹಾಗೆ ನಮ್ಮ ಸ್ನೇಹಿತರಿಗೆ ಒಬ್ರಿಗೆ ಹೆಲ್ಪ್ ಮಾಡಿದ್ದಾರೆ, ಅವರು ಒಂದೆರಡು ಮಾತು ಮಾತಾಡ್ತಾರೆ. ನಮ್ಮ ಭಯ್ಯ ನಮ್ಮ ಪರಿಚಯ ಆಗಿ ಒಂದು 3 ವರ್ಷ ಆಯಿತು. ಈ 3 ವರ್ಷದ ಒಂದು ಸ್ನೇಹಿತಲ್ಲಿ ಯಾರೇ ಆಗಲಿ ಒಂದು ಸತಿ ಮೀಟ್ ಆದಾಗ ಆಯ್ ಬಾಯ್ ಅಂದ್ಕೊಂಡು ಹೊಂಟೋಗ್ತಾರೆ. ಬಟ್ ಇವ್ರು ಆ ಥರ ಅಲ್ವೇ ಅಲ್ಲ. ಹೊಸಬ್ರು ಮೀಟ್ ಆಗಲಿ, ಹಳಬ್ರು ಮೀಟ್ ಆಗಲಿ, ಎಲ್ಲರಿಗೂ ಅವ್ರಿಗೆ ಏನಾದ್ರು ತೊಂದರೆ ಇತ್ತು, ಇವ್ರ ಕೈಲಿ ಸಹಾಯ ಮಾಡೋಕ್ಕಾಗುತ್ತೆ ಅಂತಂದರೆ ಅದಕ್ಕಿಂತ ಜಾಸ್ತಿ ಅವರು ಕೈ ಹಾಕಿ ಸಹಾಯ ಮಾಡ್ತಾರೆ. ಹಾಗೆ ನನಗೂ ಸಹ ನಾನೊಂದು ಶಾರ್ಟ್ ಮೂವಿ ಮಾಡ್ತಾ ಇದ್ದೆ. ಶಾರ್ಟ್ ಮೂವಿ ಮಾಡೋ ಟೈಮಲ್ಲಿ ದುಡ್ಡಿನ ಹಣಕಾಸಿನ ತೊಂದರೆ ನನಗಾಯಿತು. ಆ ಟೈಮಲ್ಲಿ ಇವರೇ ಕರೆದು, ಯಾಕೆ ರಿಷಾ ಮಾಡ್ತಿಲ್ಲ, ಮಾಡು, ಅದಕ್ಕೆ ಮುಂದಿನ ಹಣಕಾಸು ಸಹಾಯ ಏನು ಬೇಕೋ ನಾನು ಕೊಡ್ತೀನಿ ಅಂತೇಳಿ ಇವ್ರ ಕೈಯಿಂದನೇ ಮುಂದೆ ದುಡ್ಡು ಕೊಟ್ಟು ನಾನು ಶಾರ್ಟ್ ಫಿಲಮ್ನ ಮುಂದೆವರೆಗೂ ತೊಗೊಂಡೋಗ್ತಿದ್ದಾರೆ. ಥ್ಯಾಂಕ್ ಯು ಸುಹೇಲ್ ಬೈ, ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಹೇಳುತ್ತಾ, ಹಾಗೆ ಇವತ್ತು ನಮ್ಮ ಸುಹೇಲ್ ಬೈ ನನಗೆ ಒಂದು 15-20 ವರ್ಷದಿಂದ ಇವರು ತುಂಬ ಪರಿಚಯ. ಅವಾಗಿಂದ ನೋಡ್ತಾ ಇದ್ದೀನಿ. ಇವತ್ತರೆಗೂ ಬಡವರು ಅಂದರೆ ಅದೇ ಪ್ರೀತಿ ವಿಶ್ವಾಸ. ನಮ್ಗಳು ಅಂದರೆ ಪ್ರತಿ ಒಂದಕ್ಕೂ ಎಣ್ಣೆಲ್ಲೋಗಿ ನಿಂತ್ಕೊತಾರೆ. ಏನೇ ಒಂದು ಸಹಾಯ ಆದ್ರೂ ಎಲ್ಲದಕ್ಕೂ 12 ಗಂಟೆ 1 ಗಂಟೆ ನಿಂತ್ಕೊಂಡು ಮಾಡ್ತಾರೆ. ಇದೇ ಥರ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ ಅಂತ ಕೇಳ್ಕೊತ ಇವರು ಅಂತರನ್ನ ಯಾವ ಥರ ನಡ್ಕೊಂಡು ಬಂದಿದ್ದಾರೆ ಅದೇ ಹಾದಿಯಲ್ಲಿ ಇವರು ಕೌನ್ಸಿಲರ್ ಆಗಬೇಕು ಅಂತ ನನ್ನೊಂದು ಆಸೆ. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು. ಹಾಗೆ ನಮ್ಮ ಆತ್ಮೀಯ ಸ್ನೇಹಿತರಾದ ಸುಹೇಲ್ ಬೈ ಅವ್ರದ್ದು ಹುಟ್ಟುಹಬ್ಬ. ಇದೇ ರೀತಿ ಎಲ್ಲರೂ ಜನಗಳಿಗೆ ಸಪೋರ್ಟ್ ಮಾಡ್ತಾ ನಿಂತಿದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ಕಷ್ಟದಲ್ಲಾಗ್ಬೋದು, ಎಲ್ಲ ವಿಚಾರದಲ್ಲೂ ಜನಗಳಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇದೇ ರೀತಿ ಮುಂದೆ ಒಳ್ಳೆ ಜನನಾಯಕರಾಗಿ ಅಂತ ಬಯಸ್ತೀನಿ ಅಂದ್ಬಿಟ್ಟು ಎಲ್ಲ ಬಡವರ ಆಶೀರ್ವಾದ, ಶ್ರೀಮಂತ ಎಲ್ಲರ ಆಶೀರ್ವಾದ ಇವ್ರ ಮೇಲೆ ಇರಲಿ. ಜೈ ಭುವನೇಶ್ವರಿ. ವರ್ಷದ ಆರ್ಥಿಕ ಶುಭಾಶಯಗಳು. ನೋಡಿ, ಸಮಾಜ ಸೇವೆ ಅನ್ನೋದು ಎಲ್ರಿಗೂ ಬರಲ್ಲ. ಜನಗಳಿಗೆ 4 ಒಳ್ಳೆ ಕೆಲಸ ಮಾಡ್ಬೇಕನ್ನೋದು ಎಲ್ರ ಮಂಡಲೂ ಬರಲ್ಲ, ಎಲ್ರ ಮನಸ್ಸಲ್ಲೂ ಬರಲ್ಲ. ಎಲ್ಲ ಸಂಪಾದನೆ ಮಾಡೋದ್ರಲ್ಲಿ ಬ್ಯುಸಿ ಇರ್ತಾರೆ. 4 ಜನಕ್ಕೆ ಒಳ್ಳೇದಾಗಲಿ ಅಂತ ಇಷ್ಟೆಲ್ಲ ಸೇವೆ ಮಾಡ್ತಾ ಇದ್ದಾರಲ್ಲ, ಇಂಥ ಮನುಷ್ಯನ ಇನ್ನೂ ಬೆಳೆಸ್ಬೇಕು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡೋದಕ್ಕೆ ದಾರಿ ಮಾಡಿಕೊಟ್ಟಂಗಾಗತ್ತೆ. ಕಾರ್ಪೊರೇಟ್ ಎಲೆಕ್ಷನ್ ನಿಂತ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಅವ್ರು ನಿಲ್ಲಿಸಿ, ಅವ್ರನ್ನ ಗೆಲ್ಲಿಸಿ, ಅವ್ರನ್ನ ಬೆಳೆಸಿ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡೋಕ್ಕೆ ದಾರಿ ಮಾಡಿಕೊಡಿ. ಇವತ್ತು ನನ್ನ ತಮ್ಮಂದು ಹುಟ್ಟಿದಬ್ಬ.
ಎಲ್ಲರೂ ಆಶೀರ್ವಾದ ಮಾಡಬೇಕು. ಇನ್ನೊಂದು ಏನಂದರೆ ಪ್ರತಿ ಹುಟ್ಟುದಬ್ಬಕ್ಕೂ ಏನಾದರೂ ಒಂದು ಮಾಡ್ತಾರೆ, ಬಟ್ ಎಲ್ಲರಿಗೂ ತೋರ್ಸಿ ಮಾಡ್ತಾ ಇರಲಿಲ್ಲ. ಇವಾಗ ಎಲ್ಲರಿಗೂ ತೋರ್ಸಿ ಮಾಡ್ತಾವ್ರೆ. ಏನು ಕಾರಣ ಅಂದರೆ ಅವರಿಂದ ಒಂದು 4 ಜನ ಅದು ಮಾಡಲಿ ಅಂತ ಹೇಳ್ಬಿಟ್ಟು, ದೇವರವ್ರಿಗೆ ಆಯಸ್ಸು ಅಂತಸ್ತು ಎಲ್ಲ ಕೊಡಲಿ ಅಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದ ಇದೊಂದು ಧನ್ಯವಾದ. ನಮ್ಮ ಪ್ರೀತಿಯ ಅಣ್ಣ ಸುಹೇಲ್ ಖಾನ್ ಅಣ್ಣನಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಾ 2 ಮಾತನ್ನು ಹೇಳ್ತೀನಿ. ವಯಸ್ಸು ಅನ್ನೋದು ಸಂಖ್ಯೆ, ಬೆಳೆಯೋದು ಅನ್ನೋ ಸಾಹಿತ್ಯ. ಇದೇ ಥರ ನಮ್ಮ ಅಣ್ಣನಿಗೆ ನಮ್ಮ ಜೊತೆಯಲ್ಲಿದ್ದು ನಾವು ಬೆಳೆಸ್ತೀವಿ. ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಕೋರುತ್ತಿದ್ದೀನಿ. ಧನ್ಯವಾದಗಳು.